ಓಂ ಶಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸಂಕ್ರಾಂತಿ ಹಬ್ಬ ದಿವಸ ವಿಶೇಷವಾಗಿ ಏನು ಮಾಡ್ತಾರೆ, ದಿನ ಸ್ನಾನ ಅಂತೂ ಮಾಡ್ತಾರೆ. ಆದರೂ ಕೆಲವು ದಿನ ಸ್ನಾನ ಮಾಡೋರು ಆವತ್ತಿನ ದಿನ ಸ್ನಾನ ಮಾಡೇ ಮಾಡ್ತಾರೆ. ಮತ್ತು ಎಳ್ಳು ಬೆಲ್ಲ ತಿಂತಾರೆ, ತಿನ್ನಿಸ್ತಾರೆ, ವಿಶ್ ಮಾಡ್ತಾರೆ. ಮತ್ತು ಆವತ್ತಿನ ದಿನ ವಿಶೇಷವಾಗಿ ಪೊಂಗಲ್ ಮಾಡ್ತಾರೆ, ಕಬ್ಬು ತಿಂತಾರೆ. ಇದರದ ಆಧ್ಯಾತ್ಮಿಕ ರಹಸ್ಯ ಇದೆ. ಏನಂದರೆ, ಮತ್ತು ಆವತ್ತಿನ ದಿನ ಅಂದರೆ ವಾತಾವರಣದಲ್ಲಿನೂ ಸಹ, ವೆದರ್ದಲ್ಲಿನೂ ಸಹ ಇದು ವಿಶೇಷವಾಗಿ ಹೇಳ್ತಾರೆ. ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ರಾತ್ರಿ ದೊಡ್ಡದಾಗಿರುತ್ತೆ ಮತ್ತು ಹಗಲು ಚಿಕ್ಕದಾಗಿರುತ್ತೆ, ದಿನ ಚಿಕ್ಕದಾಗಿರುತ್ತೆ ಅಂತ. ಆಧ್ಯಾತ್ಮಿಕ ರಹಸ್ಯ ಏನಿದೆ ಅಂದರೆ, ನಾವು ಯಾವಾಗ ಪರಮಾತ್ಮನ ಜ್ಞಾನ ತಿಳ್ಕೊತೀವಿ, ಪರಮಾತ್ಮ ಯಾರಿದ್ದಾರೆ, ಹೇಗಿದ್ದಾರೆ ಮತ್ತು ನಾನು ಯಾರಿದ್ದೀರಿ, ಇದರದೇ ಸಂಕೇತವಾಗಿ ಎಳ್ಳು ಅಂತ ಇದೆ. ಎಳ್ಳು ಅಂದರೆ ನಾನು ಆತ್ಮ, ಈ ದೇಹಕ್ಕೆ ನಡೆಸ್ತಕ್ಕಂತಹ ಶಕ್ತಿ. ಯಾವಾಗ ನಾವು ಆತ್ಮ ಅಭ್ಯಾಸ ಮಾಡ್ತೀವಿ, ಪರಮಾತ್ಮ ನೆನಪು ಮಾಡ್ತೀರಿ, ಆಗ ನಮ್ಮ ಜೀವನ ಬೆಲ್ಲ ಥರ ಸಿಹಿಯಾಗಿರುತ್ತೆ. ಮಾತು, ನಡತೆಗಳು. ಮತ್ತು ಪರಿಸ್ಥಿತಿ ಹೆದರಿಸೋದು ಪವರ್ ಬಂದಿರುತ್ತೆ. ಅಂದರೆ ಪೊಂಗಲ್ ಥರ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರ್ತೀರಿ, ಅಷ್ಟೇ ಹೊರಗಡೆಯಿಂದ ಪರಿಸ್ಥಿತಿಗೆ ಹೆದರಿಸಿ ನಾವು ಹಾರ್ಡ್ ಆಗಿರ್ತೀವಿ, ಗಟ್ಟಿಯಾಗಿರ್ತೀವಿ. ಮನಸ್ಸಿಗೆ ಆತ್ಮ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಅಷ್ಟು ಗಟ್ಟಿ ಮಾಡ್ಕೊಂಡಿರ್ತೀರಿ. ಮತ್ತು ನಮ್ಮ ಜೀವನದಲ್ಲಿ ಜ್ಞಾನರೂಪಿ ಬೆಳಕು ಹೆಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿಯೇ ಮಕರ ಸಂಕ್ರಾಂತಿ ಹಬ್ಬ ದಿನ ಆದಮೇಲೆ ಬೆಳಕು ಜಾಸ್ತಿ ಆಗೋದು ಮತ್ತು ನಮ್ಮ ಜೀವನದಿಂದ ಅಜ್ಞಾನರೂಪಿ ಕತ್ತಲು ಎಲ್ಲೋ ದೂರ ಹೊರಟೋಗಿರುತ್ತೆ. ಇದರದೇ ನೆನಪರ್ಥವಾಗಿರೋದು ಹೇಳ್ತಾರೆ, ನಮ್ಮ ಜೀವನದಿಂದ ಅಜ್ಞಾನರೂಪಿ ಕತ್ತಲು ಅರ್ಥಾತ್ ರಾತ್ರಿ ದೂರ ಹೋಗೋದು ಅಂತ. ಇನ್ಮೇಲೆ ಇನ್ನೂ ಮಕರ ಸಂಕ್ರಾಂತಿ ಹಬ್ಬ ಜೋರಾಗಿ ಚೆನ್ನಾಗಿ ಆಚರಣೆ ಮಾಡಬೇಕು. ಆದರೂ ವಿಧಿಪೂರ್ವಕವಾಗಿ ಆಚರಣೆ ಮಾಡಬೇಕು. ಆತ್ಮಸ್ಮೃತಿಯಿಂದ, ಪರಮಾತ್ಮ ಚಿಂತನೆಯಿಂದ ಜ್ಞಾನರೂಪಿ ಬೆಳಕನ್ನು ತನ್ನ ಜೀವನದಲ್ಲಿ ರೂಪಿಸ್ಕೊಳ್ತಾ, ಅಜ್ಞಾನರೂಪಿ ಕತ್ಲವನ್ನು ತನ್ನ ಜೀವನದಿಂದ ಓಡಿಸ್ತಾ, ಒಳಗಡೆಯಿಂದ ಮುದುವಾಗಿದ್ರೇನೂ ಸಹ ಹೊರಗಡೆಯಿಂದ ಪರಿಸ್ಥಿತಿಗೆ ಹೆದರಿಸ್ತಾ, ಆತ್ಮಶಕ್ತಿ ಗಟ್ಟಿ ಮಾಡ್ತಾ, ಕಬ್ಬು ಥರ ತನ್ನ ಜೀವನಿಗೆ ಇದೇ ಥರ ಸುಖಮಯ, ಶಕ್ತಿಮಯ, ಶಾಂತಿಮಯ ಮಾಡ್ಕೊಳ್ಳೋದೇ ಈ ಮಕರ ಸಂಕ್ರಾಂತಿ ಹಬ್ಬದ ಅರ್ಥ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಓಂ ಶಾಂತಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ದಯವಿಟ್ಟು.